ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತೊಂದು ಸ್ವೀಟ್ ಡಿಶನ್ನು ಹೇಗೆ ಮಾಡೋದಂತ ತಂದಿದ್ದೀನಿ. ಸಿಂಪಲ್ ಆಗಿರೋ ಶೇಂಗಾ ಉಂಡೆ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಟ್ಟರೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ, ಮತ್ತು ಅವರು ಹಸಿವು ಕೂಡ ಜಾಸ್ತಿ ಆಗುತ್ತೆ, ಮತ್ತು ಸ್ಟ್ರೆಂತ್ ಕೂಡ ಬರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಇವಾಗ ನಾನು ಹಸಿ ಕಡಲೆ ಬೀಜನ ಒಂದು ಪ್ಯಾನಲ್ಲಿ ಹಾಕಿ ಹುರ್ಕೊತಾ ಇದ್ದೀನಿ. ಹುರ್ಕೊಳ್ಳೋದು ಮಾಮೂಲಿ ಎಲ್ಲರಿಗೂ ಗೊತ್ತು, ಬಟ್ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಆಮೇಲೆ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದ್ಬಿಟ್ಟು ಕಂಪ್ಲೀಟಾಗಿ ಆರಬೇಕು. ಕಂಪ್ಲೀಟ್ ಅಂದರೆ ಕಂಪ್ಲೀಟ್, ಸ್ವಲ್ಪನೂ ಇರಬಾರ್ದು, ಅಲ್ಲಿವರೆಗೂ ಕಂಪ್ಲೀಟಾಗಿ ಆರಬೇಕು. ಇವಾಗ ನಾನಿಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ kg ಶೇಂಗಾಗೆ 2 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನಮ್ಮ ಮನೇಲಿ ಸ್ವೀಟ್ ಜಾಸ್ತಿ ತಿಂತಾರೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದರೆ ಎಷ್ಟು ಶೇಂಗಾ ಇರುತ್ತೆ ಅಷ್ಟು ನೀವು ಬೆಲ್ಲನ ತೊಗೋಬೋದು. ಶೇಂಗಾನ ಆರಕ್ಕಿಟ್ಟಿದ್ವಲ್ಲ, ಇವಾಗ ಕಂಪ್ಲೀಟಾಗಿ ಆರಿದೆ. ಇವಾಗ ಇದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋಣ. ನೀವು ಕಂಪ್ಲೀಟಾಗಿ ಸಿಪ್ಪೆನೂ ಬಿಡಿಸ್ಕೋಬೋದು. ನಾನು ಇಲ್ಲಿ ಅರ್ಧ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಅಂದರೆ ಇದು ಸಿಪ್ಪೆ ಟೇಸ್ಟು, ಸಿಪ್ಪೆನೂ ಒಳ್ಳೆಯದು ತಿಂದರೆ. ಅದು ಅದರಲ್ಲೂ ಒಂದು ಏನೋ ಕಂಟೆಂಟ್ ಇರುತ್ತೆ, ಪ್ರೋಟೀನ್ ಕಂಟೆಂಟು. ಅದಕ್ಕೋಸ್ಕರ ನಾನು ತುಂಬ ಏನು ಬಿಡಿಸ್ಕೊತಾ ಇಲ್ಲ. ತುಂಬಾ ಇಟ್ಟರೆ ಹುಡಿ ಆಗುತ್ತೆ. ಉಂಡೆಯಲ್ಲಿ ಸ್ವಲ್ಪ ಸಿಪ್ಪೆ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಈ ಥರ ಕಂಪ್ಲೀಟಾಗಿ ಆರಿದ್ಮೇಲೆ ಈ ಥರ ಸಿಪ್ಪೆ ಬಿಡಿಸಿ ನಾನು ಎಲ್ಲ ತೆಗ್ದಿದ್ದೀನಿ. ನೋಡ್ಬೋದು ನೀವು, ಅರ್ಧ ಸಿಪ್ಪೆ ಬಿಡಿಸಿದೆ, ಒಂದೊಂದು ಬಿಡಿಸಿಲ್ಲ, ಬಟ್ ಪರವಾಗಿಲ್ಲ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡೋಳೋಣ. ಸ್ವಲ್ಪ ಶೇಂಗಾ ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ನಿಮಗೆ ದಪ್ಪ ಶೇಂಗಾ ಇಷ್ಟ ಅಂದರೆ ಸ್ವಲ್ಪನೇ ರುಬ್ಕೊಳ್ಳಿ, ಇಲ್ಲ ಅಂದರೆ ಫೈನಾಗಿ ರುಬ್ಕೊಳ್ಳಿ. ಮಕ್ಕಳು ಕೊಡಬೇಕಂದ್ರೆ ಫೈನಾಗಿ ರುಬ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬೆಲ್ಲನ ತುಂಬ ಮೊದಲೇ ಸಣ್ಣಗೆ ಜಜ್ಕೊಂಬಿಡ್ಬೇಡಿ. ಮಿಕ್ಸಿಗೆ ಹಾಕ್ತೀವಲ್ಲ ಅದರಲ್ಲೇ ಸಣ್ಣಗಾಗುತ್ತೆ. ನೋಡ್ಬೋದು ನೀವು, ನಾನು ಈ ಥರದಲ್ಲಿ ಇಷ್ಟು ಸ್ವಲ್ಪ ತರಿ ಅಂದರೆ ತುಂಬ ಸ್ಮೂತು ಅಲ್ಲ, ತುಂಬ ಹಾರ್ಡು ಅಲ್ಲ, ತರಿಯಾಗಿ ರುಬ್ಕೊಂಡಿದ್ದೀನಿ. ಹಿಂಗೇನಾದರೂ ಮಧ್ಯೆ ಬೆಲ್ಲ ಕಣ್ಣೆ ಇದ್ದರೆ ತೆಗ್ದುಬಿಡಿ. ಇವಾಗ ಉಗುರು ಬೆಚ್ಚಗೆ ನೀರು ಅಥವಾ ಕಾಯಿಸಿ ಆರಿಸಿದ ನೀರು ಹೀಗೆ ಚಿಮ್ಮಿಸ್ಬೇಕು ಬರೀ ಅದ್ರ ಮೇಲೆ. ಅದ್ರ ಒಳಗಡೆ ಹಾಕಬೇಡಿ ನೀರು. ಕೈಯಿಂದ ಬೆರಳುಗಳಲ್ಲಿ ಎಷ್ಟು ನೀರು ಬರುತ್ತೋ ಅಷ್ಟನ್ನು ಮಾತ್ರ ಹಾಕಿ ಇದನ್ನು ಉಂಡೆ ಕಟ್ಟಕ್ಕೆ ಶುರು ಮಾಡಿ. ಸ್ವಲ್ಪ ನೀರು ಹಾಕಿದ್ಮೇಲೆ ಹಾಗೆ ಆಗ್ತಾ ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಉಂಡೆನ ಕಟ್ಟಬೇಕು. ಮೊದಲೇ ನೀವು ಹಾಕಿಬಿಟ್ರೆ ನೀರು, ಆಮೇಲೆ ಅದು ಪಾಕ ಥರ ಆಗುತ್ತೆ, ಉಂಡೆ ಕಟ್ಟೋಕ್ಕೆ ಆಗಲ್ಲ. ನೋಡ್ಬೋದು ನೀವು, ನಾನಿಲ್ಲಿ ಒಂದು ಕೈಯಿಂದ ಕಟ್ತಾಯಿದ್ದೀನಿ. ನಾನು ಚಿಕ್ಕದಾಗಿ ಕಟ್ತಾಯಿದ್ದೀನಿ. ನಮ್ಮ ಮನೇಲಿ ಪಾಪು ಒಂದೇ ದೊಡ್ಡ ಮಾಡಿದ್ರೆ ಅರ್ಧನೇ ಬಿಟ್ಬಿಡ್ತಾನೆ, ಅದಕ್ಕೆ ನಾನು ಚಿಕ್ಕದು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ನಿಮಗೆ ದೊಡ್ಡದು ಯಾವ ಸೈಜಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಇವಾಗ ಎಲ್ಲನೂ ಉಂಡೆ ಕಟ್ಟಿ ತೋರಿಸ್ತೀನಿ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆಯದು, ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.